ರ್ಯಾಂಕಿಗೆ ಯಾವ ಕಾಲೇಜ್ ಸಿಗುತ್ತೆ? ಸೊ ಈ ತರ ಕ್ವಶನ್ಸ್ ನ ತುಂಬಾ ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇದ್ದಾರೆ ಆಫ್ಟರ್ KCET ರಿಸಲ್ಟ್ ಅನೌನ್ಸ್ಮೆಂಟ್. ಓಕೆ, ಸೊ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತೇಳಿ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ದಟ್ ಇಸ್ KCET 2026 ರಿಸಲ್ಟ್ ಬಂದ ಮೇಲೆ KCET ರ್ಯಾಂಕಿಂಗ್ ಯಾವ ಕಾಲೇಜ್ ಸಿಗುತ್ತೆ ಅನ್ನೋದು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ದಟ್ ಇಸ್ KCET ರ್ಯಾಂಕ್ ಅಂಡ್ ವಿಚ್ ಕಾಲೇಜ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಸೊ ದಟ್ ಈಸ್ ವೆರಿ ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ KCET 2026 KCET ರ್ಯಾಂಕ್ ಮತ್ತೆ ಯಾವ ಕಾಲೇಜ್ ಸಿಗಬಹುದು ಅಂತ ನೋಡೋಣ. ಇಲ್ಲಿ ನಾನು ಪ್ರಿಯಾರಿಟೈಸ್ ಮಾಡಿದ್ದೀನಿ ಟಾಪ್ ಕಾಲೇಜ್ ಟು ಹಾಗೆ ಕೆಳಗಡೆ ಬರ್ತಾ ಇದ್ದೀನಿ. ಸೊ ಟೋಟಲ್ ನಿಮಗೆ 100 ಕಾಲೇಜಸ್ ಲಿಸ್ಟ್ ನ ನಿಮಗೆ ಕೊಡ್ತಾ ಇದ್ದೀನಿ. ಓಕೆನಾ? ದ ವೆರಿ ಫಸ್ಟ್ ಥಿಂಗ್ ದಟ್ ಈಸ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಇದರಲ್ಲಿ ನಿಮಗೆ ಸೀರಿಯಲ್ ನಂಬರ್ ನೋಡಬಹುದು ಅಪ್ ಟು 100 ಕಾಲೇಜಸ್ ನ ಮೆನ್ಷನ್ ಮಾಡಿದ್ದೀನಿ. ಓಕೆನಾ? ಸೊ ರೈಟ್ ಫ್ರಮ್ ರ್ಯಾಂಕ್ ಒನ್ ಇಂದ ಲ್ಯಾಕ್ಸ್ ರ್ಯಾಂಕ್ ಇದ್ರೆ ಅವಾಗ ನೀವು ಯಾವ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೇನೆ. ದ ವೆರಿ ಫಸ್ಟ್ ಥಿಂಗ್ ಕಾಲೇಜ್ ಕೋಡ್ ಏನಪ್ಪಾ ಅಂತಂದ್ರೆ E005 ಅಂಡ್ ಕಾಲೇಜ್ ನೇಮ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ದಟ್ ಇಸ್ ದ ಶಾರ್ಟ್ ಆಗಿ ನಾವು RVCE ಅಂತ ಕರಿತೀವಿ. ಇದು ಬ್ಯಾಂಗ್ಳೂರ್ ಅಲ್ಲಿರುವಂತ ಕಾಲೇಜ್. ಇದರಲ್ಲಿ ಟಾಪ್ ಮೋಸ್ಟ್ ಬ್ರಾಂಚ್ ಯಾವ್ದಪ್ಪ ಅಂತ ಹೇಳಿದ್ರೆ ದಟ್ ಇಸ್ CSE. ಓಕೆ, ಸೊ ದಟ್ ಇಸ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಲೋಯೆಸ್ಟ್ ಕಟ್ ಆಫ್ ಫಾರ್ ದಿಸ್ ಬ್ರಾಂಚ್ ದಟ್ ಇಸ್ 150 ಇಂದ ನಿಮಗೆ 500 ವರೆಗೆ ನಿಮಗೆ ಏನಾದ್ರು ರ್ಯಾಂಕ್ ಇದ್ರೆ ನಿಮಗೆ ಈ RV ಕಾಲೇಜಲ್ಲಿ CS ನಿಮಗೆ ಬ್ರಾಂಚ್ ಈಸಿಯಾಗಿ ಸಿಗುತ್ತೆ. ಸರಿ, ಇದು ಪರ್ಫೆಕ್ಟ್ ಇಷ್ಟೇ ಇರ್ಬೇಕಾ ಸರ್ ಅಂದ್ರೆ ಸ್ವಲ್ಪ ವೇರಿ ಆಗೋ ಚಾನ್ಸ್ ಇದೆ. ಬಿಕಾಸ್ ಮಾರ್ಕ್ಸ್ ಇನ್ಫ್ಲೇಷನ್ ಅಥವಾ ರ್ಯಾಂಕಿಂಗ್ ಇನ್ಫ್ಲೇಷನ್ ಅಂತ ನೀವು ಕೇಳಿರ್ತೀರಾ. ಓಕೆ, ಸ್ವಲ್ಪ ವೇರಿಯಬಲ್ ಇರುತ್ತೆ. ಸ್ವಲ್ಪ ಇದಕ್ಕೆ ಇಷ್ಟೇ ಅಂತ ಬರಲ್ಲ, ಸ್ವಲ್ಪ ಜಾಸ್ತಿನೂ ಆಗ್ಬಹುದು ಅಥವಾ ಕಮ್ಮಿನೂ ಆಗ್ಬಹುದು. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಲೀಸ್ಟ್ ಬ್ರಾಂಚ್. ಈ ಕಾಲೇಜಲ್ಲಿ ಲೀಸ್ಟ್ ಬ್ರಾಂಚ್ ಅವೈಲೇಬಲ್ ಯಾವ್ದಪ್ಪ ಅಂದ್ರೆ ಸಿವಿಲ್ ಅಥವಾ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂತ. ಓಕೆನಾ? ಅದಕ್ಕೆ ಹೈಯೆಸ್ಟ್ ಕಟ್ ಆಫ್, ಇದು ಲೋಯೆಸ್ಟ್ ಕಟ್ ಆಫ್ ಎಷ್ಟಿರಬೇಕು 500 ಅಂತಿತ್ತಲ್ಲ, ಸೊ ಸ್ವಲ್ಪ ಆಚೆ ಈಚೆ. ಅಂಡ್ ಇದು ಹೈಯೆಸ್ಟ್ ಕಟ್ ಆಫ್ ಎಷ್ಟಿದ್ರೆ ನಿಮಗೆ ಈ ಕಾಲೇಜ್ ನಲ್ಲಿ ಎನಿ ಬ್ರಾಂಚ್ ಆದ್ರೂ ಪರವಾಗಿಲ್ಲ ಸರ್ ನನಗೆ ಇದೇ ಕಾಲೇಜಲ್ಲಿ ಬೇಕು ಅಂದ್ರೆ ಹೈಯೆಸ್ಟ್ ಕಟ್ ಆಫ್ ರ್ಯಾಂಕಿಂಗ್ ನಿಮಗೆ 20,000 ಇದ್ರೂ ಸಹಿತ ಸಿಗುತ್ತೆ. ಅಂದ್ರೆ ಇಲ್ಲಿ ಸ್ಪೆಷಲ್ ಕೇಸಸ್ ಇರುತ್ತೆ. ರಿಸರ್ವೇಶನ್ ಆಗಿರಬಹುದು. ಓಕೆ, ಕನ್ನಡ ಮೀಡಿಯಂ, ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ರೆ, ಮತ್ತೆ 371J ಕಾಲಮ್ ಇದ್ರೆ, ಎಕನಾಮಿಕಲಿ ವೀಕ್ ಸೆಕ್ಷನ್ ಅಂತ ಇದ್ರೆ, ಈ ತರ ಸ್ಪೆಷಲ್ ಕ್ಯಾಟಗರಿ ಅಥವಾ ಸ್ಪೆಷಲ್ ಕೇಸಸ್ ಏನಾದ್ರು ನಿಮ್ಮ ಹತ್ರ ಇದ್ರೆ ಈ ಕ್ಯಾಟಗರಿ ಈ ಕಾಲೇಜ್ ಅಲ್ಲಿ ನೀವು ತಗೊಳ್ಬಹುದು, ಚಾನ್ಸ್ ಇದೆ. ಅಂಡ್ ಇಲ್ಲಿ ನೋಡಿ ಹೈಯೆಸ್ಟ್ ಕಟ್ ಆಫ್ 15,000 ಇಂದ 20,000 ವರೆಗೆ ನಿಮ್ಮ ರ್ಯಾಂಕಿಂಗ್ ಏನಾದ್ರೆ ಎಸ್ ಸಿಗುತ್ತೆ, ಬಟ್ CSE ಸಿಗಲ್ಲ. ಬೇರೆ ಬ್ರಾಂಚ್ಗಳು ಸಿಗುತ್ತೆ, ಲೈಕ್ ಇಂಡಸ್ಟ್ರಿಯಲ್ ಅಥವಾ ಸಿವಿಲ್ ಅಂತ ಸಿಗುತ್ತೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಪ್ರಿಯಾರಿಟಿ ಇರೋದು ದಟ್ ಇಸ್ ದ ಕಾಲೇಜ್ ಕೋಡ್ E003 ದಟ್ ಇಸ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದನ್ನೇ ಶಾರ್ಟ್ ಆಗಿ BMSCE ಅಂತ ಕರಿತೀವಿ. ಇದು ಸಹ ಬ್ಯಾಂಗ್ಳೂರಲ್ಲಿ ಇರೋದು. ಅಂಡ್ ಇದರಲ್ಲಿ ಬೆಸ್ಟ್ ಬ್ರಾಂಚ್ ಇದು ಟಾಪ್ ಬ್ರಾಂಚ್ ಅಂದ್ರೆ ದಟ್ ಇಸ್ CSE ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಅಂಡ್ ಇದಕ್ಕೆ ರ್ಯಾಂಕಿಂಗ್ ಲೋಯೆಸ್ಟ್ ಕಟ್ ಆಫ್ ನೋಡ್ಕೊಂಡು ಹೋದ್ರೆ 300 ಇಂದ 900 ರ್ಯಾಂಕಿಂಗ್ ವರೆಗಿದ್ರೆ ನಿಮಗೆ ಇಲ್ಲಿ ಈ ಕಾಲೇಜಲ್ಲಿ ಸಿಗೋ ಚಾನ್ಸ್ ಇದೆ ಈ ಬ್ರಾಂಚ್ಗೆ. ಓಕೆ, ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ ಇದೆ. ಮತ್ತೆ ಹೇಳ್ತೇನೆ, ಇದು ಫಿಕ್ಸ್ ಅಲ್ಲ, ಸ್ವಲ್ಪ ವೇರಿಯೇಷನ್ ಇರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಲಾಸ್ಟ್ ಬ್ರಾಂಚ್ ಅವೈಲೇಬಲ್ ಯಾವ್ದಪ್ಪ ಅಂದ್ರೆ ನಿಮಗೆ ಇಂಡಸ್ಟ್ರಿಯಲ್ ಅಗೇನ್ ಸಿವಿಲ್, ಇಂಡಸ್ಟ್ರಿಯಲ್ ಅಥವಾ ಸಿವಿಲ್ ಅಲ್ಲಿ ಬರುತ್ತೆ. ಹೈಯೆಸ್ಟ್ ರ್ಯಾಂಕಿಂಗ್ ಇದು 15,000 ಇಂದ 30,000 ಇದ್ರೂ ಸಹಿತ ನಿಮಗೆ ಸಿಗೋ ಚಾನ್ಸ್ ಇದೆ ಅಂಡರ್ ಕನ್ಸಿಡರೇಷನ್ ಆಫ್ ಸ್ಪೆಷಲ್ ರಿಸರ್ವೇಶನ್ಸ್. ಓಕೆ, ಅಂಡ್ ಥರ್ಡ್ ಪ್ರಿಯಾರಿಟಿ ಇರೋದು ದಟ್ ಇಸ್ E009 ಕಾಲೇಜ್ ಕೋಡು. ಕಾಲೇಜ್ ನೇಮ್ ದಟ್ ಇಸ್ PS ಯೂನಿವರ್ಸಿಟಿ. ಓಕೆ, ಸೊ ದಟ್ ಇಸ್ ರಿಂಗ್ ರೋಡ್ ಕ್ಯಾಂಪಸ್. 2 ಕ್ಯಾಂಪಸ್ ಇದೆ, ನಿಮಗೆ ಗೊತ್ತಿರಬೇಕು. ಓಕೆ, ರಿಂಗ್ ರೋಡ್ ಕ್ಯಾಂಪಸ್ ಬ್ಯಾಂಗ್ಳೂರ್. ಇದು ಸಹ ಬ್ಯಾಂಗ್ಳೂರಲ್ಲಿ ಬೆಸ್ಟ್ ಬ್ರಾಂಚ್ ಯಾವ್ದಪ್ಪ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಮತ್ತೆ ಅಗೇನ್. ಅಂಡ್ ಇದರ ಲೋಯೆಸ್ಟ್ ಕಟ್ ಆಫ್ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ ದಟ್ ಇಸ್ 800 ಇಂದ 2,000 ವರೆಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ನಿಮ್ಮ ರ್ಯಾಂಕಿಂಗ್ ಏನಾದ್ರು 2,000 ಬಿಲೋ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ CS ಬ್ರಾಂಚ್ PES. ಓಕೆ, ಅಂಡ್ ಇದರಲ್ಲಿ ಲಾಸ್ಟ್ ಬ್ರಾಂಚ್ ಅವೈಲೇಬಲ್ ಯಾವ್ದಪ್ಪ ಅಂದ್ರೆ ಮೆಕ್ಯಾನಿಕಲ್ ಅಂಡ್ ಸಿವಿಲ್, ನಾಟ್ ಇಂಡಸ್ಟ್ರಿಯಲ್. ಓಕೆ, ಸೊ ಮೆಕ್ಯಾನಿಕಲ್ ಅಥವಾ ಸಿವಿಲ್ ನಿಮ್ಮ ರ್ಯಾಂಕಿಂಗ್ ಹೈಯೆಸ್ಟ್ ರ್ಯಾಂಕಿಂಗ್ ಎಷ್ಟು 20,000 ಇಂದ 35,000 ಪ್ಲಸ್ ಇದ್ರೂ ಸಹಿತ ಈ ಕಾಲೇಜಲ್ಲಿ ನಿಮಗೆ ಎನಿ ಬ್ರಾಂಚಸ್ ಸಿಗೋ ಚಾನ್ಸ್ ಇರುತ್ತೆ, ಬಟ್ ನಾಟ್ CSE. ಓಕೆ, ಲಾಸ್ಟ್ ಬ್ರಾಂಚ್ಗಳು ಸಿಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಅಂಡ್ ನೆಕ್ಸ್ಟ್ ಫೋರ್ತ್ ಪ್ರಿಯಾರಿಟಿ ಇರೋದು ಕಾಲೇಜ್ ಕೋಡ್ E006 MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಟ್ ಇಸ್ MSRIT ಬ್ಯಾಂಗ್ಳೂರು. ಇದು ಸಹ ನಮಗೆ ಬೆಸ್ಟ್ ಬ್ರಾಂಚ್ ಅಂದ್ರೆ CSE ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಇದರಲ್ಲೂ ಸಹ ನಿಮಗೆ 800 ಇಂದ 2,200 ವರೆಗೆ ನಿಮ್ಮ ರ್ಯಾಂಕಿಂಗ್ ಇದ್ರೆ ದೇರ್ ಇಸ್ ಅ ಚಾನ್ಸ್ ಯು ಕ್ಯಾನ್ ಗೆಟ್ ಇಟ್ ಅಂಡರ್ ದ ಕನ್ಸಿಡರೇಷನ್ ಆಫ್ ಸ್ಪೆಷಲ್ ರಿಸರ್ವೇಶನ್ ಅಂಡ್ ಆಲ್. ಓಕೆನಾ? ಅಂಡ್ ಇದರಲ್ಲಿ ಲಾಸ್ಟ್ ಬ್ರಾಂಚ್ ಯಾವ್ದಪ್ಪ ಅಂತ ಹೇಳಿದ್ರೆ ದಟ್ ಇಸ್ ಇಂಡಸ್ಟ್ರಿಯಲ್ ಬಯೋಟೆಕ್. ಓಕೆ, ಇಂಡಸ್ಟ್ರಿಯಲ್ ಅಥವಾ ಬಯೋಟೆಕ್ ಲಾಸ್ಟ್ ಬ್ರಾಂಚ್ ಆಗಿರುತ್ತೆ. ಅಂಡ್ ಹೈಯೆಸ್ಟ್ ಕಟ್ ಆಫ್ ಯಾವ್ದಪ್ಪ ಅಂದ್ರೆ ದಟ್ ಇಸ್ ಹೈಯೆಸ್ಟ್ ಕಟ್ ಆಫ್ ರ್ಯಾಂಕಿಂಗ್. ಓಕೆ, ಸೊ ದಟ್ ಇಸ್ 20,000 ಇಂದ 40,000 ವರೆಗೆ ಇದ್ರೂ ಸಹಿತ ಈ ಬ್ರಾಂಚಸ್ ಸಿಗೋ ಚಾನ್ಸಸ್ ಇದೆ. And priority number 5 that is E001 that is University Vishweshwaraya College of Engineering that is UVCE Bangalore. ಇದು ಸಹಿತ ಬ್ಯಾಂಗ್ಳೂರಲ್ಲಿ ಇದು CSE. ಓಕೆ, ಸೊ ಕಂಪ್ಯೂಟರ್ ಸೈನ್ಸ್ ಎಷ್ಟು ಲೋಯೆಸ್ಟ್ ಕಟ್ ಆಫ್ 2,500 ಇಂದ 3,500 ವರೆಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸೀಟ್. ಓಕೆ, ನಿಮ್ಮ ರ್ಯಾಂಕಿಂಗ್ ಈ ರೇಂಜ್ ಅಲ್ಲಿ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಸೀಟ್. ಅಂಡ್ ಲಾಸ್ಟ್ ಬ್ರಾಂಚ್ ಅವೈಲೇಬಲ್ ಮೆಕ್ಯಾನಿಕಲ್ ಅಥವಾ ಸಿವಿಲ್ ದಟ್ ಇಸ್ 40,000 ಇಂದ 45,000 ವರೆಗೆ ನಿಮ್ದು ಏನಾದ್ರೂ ರ್ಯಾಂಕಿಂಗ್ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಸೀಟ್. ಅಂಡ್ ದ ನೆಕ್ಸ್ಟ್ ಒನ್
E021. Okay, so that is 6th priority ಇರುವಂತ ಕಾಲೇಜ್ ಕೋಡ್ E021. ಸೊ ಕಾಲೇಜ್ ನೇಮ್ ನೋಡ್ಕೊಂಡ್ರೆ JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ದಟ್ ಇಸ್ SJCE ಅಂತ ಹೇಳಿದ್ರೆ ಇದು ಮೈಸೂರಲ್ಲಿರೋದು, ಬ್ಯಾಂಗ್ಳೂರಲ್ಲ ಮೈಸೂರಲ್ಲಿರೋದು. ಅಂಡ್ ಇದರಲ್ಲಿ ಬೆಸ್ಟ್ ಬ್ರಾಂಚ್ ಯಾವ್ದಪ್ಪ ಅಂತ ಹೇಳಿದ್ರೆ ದಟ್ ಈಸ್ CSE. ಅದಕ್ಕೆ ರ್ಯಾಂಕಿಂಗ್ ಲೋಯೆಸ್ಟ್ ಕಟ್ ಆಫ್ ರ್ಯಾಂಕಿಂಗ್ ಎಷ್ಟಪ್ಪ ಅಂದ್ರೆ 3000 ಇಂದ 4000 ವರೆಗೆ ಕಟ್ ಆಫ್ ಇದೆ. ಅಂಡ್ ಇದರಲ್ಲಿ ಲಾಸ್ಟ್ ಬ್ರಾಂಚ್ ಯಾವ್ದಪ್ಪ ಅಂದ್ರೆ ದಟ್ ಇಸ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಅದಕ್ಕೆ ರ್ಯಾಂಕಿಂಗ್ ಬೇಕಾಗಿರೋದು 40,000 ಇಂದ. ಓಕೆ, ಸೊ 40,000 ಇಂದ 55,000 ವರೆಗೆ ದಟ್ ಇಸ್ ಹೈಯೆಸ್ಟ್ ಕಟ್ ಆಫ್ ರ್ಯಾಂಕಿಂಗ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಸೆವೆಂತ್ ಪ್ರಿಯಾರಿಟಿ ಇರೋದು E008, ದಟ್ ಇಸ್ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದಟ್ ಇಸ್ BIT ಅಂತ ಕರಿತೀವಿ. ಇದು ಸಹಿತ ಬ್ಯಾಂಗ್ಳೂರಲ್ಲಿ ಇರೋದು, ಕಾಲೇಜ್ ನೇಮ್ ಹೆಸರು ಹೇಳುತ್ತೆ. ಅಂಡ್ ಇದರಲ್ಲಿ ಸಹಿತ ಟಾಪ್ ಬ್ರಾಂಚ್ ಕಂಪ್ಯೂಟರ್ ಸೈನ್ಸ್. ನಿಮಗೆ ರ್ಯಾಂಕ್ ಏನಾದ್ರು ಲೋಯೆಸ್ಟ್ ಕಟ್ ಆಫ್ ರ್ಯಾಂಕ್ ನೋಡಿದ್ರೆ 4,000 ಇಂದ 9,000 ವರೆಗೆ ನಿಮ್ ರ್ಯಾಂಕಿಂಗ್ ಇದ್ರೆ ಈ ಕಾಲೇಜಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಸೀಟ್. ಅಂಡ್ ಲಾಸ್ಟ್ ಬ್ರಾಂಚ್ ಅವೈಲೇಬಲ್ ಸಿವಿಲ್ ಅಥವಾ ಮೆಕ್ಯಾನಿಕಲ್. ಇದಕ್ಕೆ ಲಾಸ್ಟ್ ಅಂದ್ರೆ ಹೈಯೆಸ್ಟ್ ಕಟ್ ಆಫ್ ಇರೋದು 30,000 ಇಂದ 50,000 ಪ್ಲಸ್ ಇದ್ರು ಸಹಿತ ಸಿಗೋ ಚಾನ್ಸ್ ಇದೆ. ಓಕೆನಾ, ಬಟ್ ನಾಟ್ ಅ CS ಅಗೇನ್. ಅಂಡ್ 8th ಪ್ರಿಯಾರಿಟಿ ಇರೋದು E016 ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, SIT ಅಂತ ಕರಿತೀವಿ. ಇದು ತುಮಕೂರಲ್ಲಿದೆ. ಓಕೆನಾ, ಬೆಸ್ಟ್ ಬ್ರಾಂಚ್ ದಟ್ ಇಸ್ ಎ ಕಂಪ್ಯೂಟರ್ ಸೈನ್ಸ್ ಅಗೇನ್. ನಿಮಗೆ ಲೋಯೆಸ್ಟ್ ಕಟ್ ಆಫ್ ರ್ಯಾಂಕಿಂಗ್ ಎಷ್ಟಕ್ಕೆ ನಿಂತ್ಕೊಂಡಿತ್ತು ಅಂತಂದ್ರೆ ನಿಂತ್ಕೊಳ್ಳುತ್ತೆ ಅಂದ್ರೆ ದಟ್ ಇಸ್ 4,500 ಇಂದ 5,500 ವರೆಗೆ ನಿಂತ್ಕೊಳ್ಳುತ್ತೆ. ಓಕೆ, ಸೊ ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ ದಟ್ ಇಸ್ ಲಾಸ್ಟ್ ಬ್ರಾಂಚ್ ಅವೈಲೇಬಲ್ ದಟ್ ಇಸ್ ಸಿವಿಲ್ ಇಂಜಿನಿಯರಿಂಗ್. ಅಂಡ್ ನಿಮ್ಮ ರ್ಯಾಂಕಿಂಗ್ ಏನಾದ್ರು 80,000 ಇಂದ 85,000 ವರೆಗೆ ನಿಮ್ಗೆ ಏನಾದ್ರು ಇತ್ತು ಅಂತಂದ್ರೆ you can your ranking, okay, ಏನಾದ್ರೂ ಈ ಮಧ್ಯದಲ್ಲಿ ಇತ್ತಂದ್ರೆ you can expect a seat in this college. And 9th priority ಇರೋದು ಕಾಲೇಜ್ ಕೋಡ್ E022 and college name the National Institute of Engineering, that is NIE ಮೈಸೂರು. ಓಕೆ, ಸೊ ಮೈಸೂರಲ್ಲಿ ಇರುವಂತ ಕಾಲೇಜ್. ಇದರಲ್ಲಿ ಸಹಿತ ಬೆಸ್ಟ್ ಬ್ರಾಂಚ್ ದಟ್ ಇಸ್ ಬೆಸ್ಟ್ ಬ್ರಾಂಚ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್. ನಿಮ್ಮ ರ್ಯಾಂಕಿಂಗ್ ಏನಾದ್ರು 5,000 ಇಂದ 7,000 ವರೆಗೆ ನಿಮ್ಮ ರ್ಯಾಂಕಿಂಗ್ ಆಗಿದ್ರೆ ಈ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಇದೆ. ಲಾಸ್ಟ್ ಬ್ರಾಂಚ್ ಅವೈಲೇಬಲ್ ಫಾರ್ ದ ಸಿವಿಲ್ ಇಂಜಿನಿಯರಿಂಗ್ ಅಂಡ್ ಹೈಯೆಸ್ಟ್ ಕಟ್ ಆಫ್ ರ್ಯಾಂಕಿಂಗ್ ಎಷ್ಟಿತ್ತಪ್ಪ ಅಂದ್ರೆ ದಟ್ ಇಸ್ 90,000 ಇಂದ 1,01,000 ವರೆಗೆ ನಿಮಗೆ ಏನಾದ್ರೂ ರ್ಯಾಂಕ್ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಸೀಟ್ ಇನ್ ದಿಸ್ ಕಾಲೇಜ್. ಅಂಡ್ ಲಾಸ್ಟ್ ಒನ್ ಅಂಡ್ ಈ ಸ್ಲೈಡ್ ನಲ್ಲಿ ಲಾಸ್ಟ್ ಒನ್ ದಟ್ ಇಸ್ ಸೀರಿಯಲ್ ನಂಬರ್ 10 ಅಂಡ್ ಕಾಲೇಜ್ ಕೋಡ್ E030 ಅಂಡ್ ಕಾಲೇಜ್ ನೇಮ್ ದಟ್ ಇಸ್ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಳಿಯಲ್ಲಿ BVBCET ಅಂತ ಕರೀತಾರೆ. ಓಕೆ, ಬೆಸ್ಟ್ ಬ್ರಾಂಚ್ ಇದರಲ್ಲೂ ಸಹಿತ ಕಂಪ್ಯೂಟರ್ ಸೈನ್ಸ್. ಅಂಡ್ ಲೋಯೆಸ್ಟ್ ಕಟ್ ಆಫ್ ರ್ಯಾಂಕಿಂಗ್ ಎಷ್ಟು 6,000 ಇಂದ 8,000 ವರೆಗೆ ನಿಮಗೆ ಏನಾದ್ರು ರ್ಯಾಂಕಿಂಗ್ ಇದ್ರೆ ಯು ಕ್ಯಾನ್ ಗೆಟ್ ಎ ಸೀಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕಾಲೇಜ್. ಓಕೆ, ರೈಟ್. ಸೊ ಅಂಡ್ ಲಾಸ್ಟ್ ಬ್ರಾಂಚ್ ಅವೈಲೇಬಲ್ ದಟ್ ಇಸ್ ಆಟೋಮೇಷನ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಲಾಸ್ಟ್ ಬ್ರಾಂಚ್ ಆಗಿರುತ್ತೆ. ಇದಕ್ಕೆ ಹೈಯೆಸ್ಟ್ ಕಟ್ ಆಫ್ ಎಷ್ಟಿರುತ್ತೆ 75,000 ಇಂದ 90,000 ವರೆಗೆ ನಿಮ್ಮ ರ್ಯಾಂಕಿಂಗ್ ಏನಾದ್ರು ಇತ್ತಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಸೀಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕಾಲೇಜ್. ಸೊ ಇದೇ ರೀತಿ ನಿಮಗೆ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಜಾಸ್ತಿ ಇತ್ತಂದ್ರೆ ಯು ಕ್ಯಾನ್ ಗೋ ಹೆಡ್. ಓಕೆ, ಸೊ ಟೋಟಲ್ 100 ಕಾಲೇಜ್ ಲಿಸ್ಟ್ ಇದೆ. ಓಕೆ, ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಆರ್ ಎಲ್ಸ್ ಐ ವಿಲ್ ಶೇರ್ ದಿಸ್ ಶೀಟ್ ಇನ್ ಅವರ್ ವಾಟ್ಸ್ಆಪ್ ಚಾನಲ್. ಓಕೆ, ಸೊ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ ಅಂಡ್ ವಾಟ್ಸ್ಆಪ್ ಅಲ್ಲಿ ಈ ಫೈಲ್ ಹಾಕ್ತೀನಿ. ಈ ಫೈಲ್ ನೋಡಿ ಲಕ್ಷದ ಮೇಲೆ ಇದೆ. ಓಕೆ, ಲಕ್ಷದ ಮೇಲೆ ಇಲ್ಲಿ ನಿಮ್ಮ ಕಾಲೇಜ್ CSE ಬೇರೆ ಕಾಲೇಜ್ ಸರ್ ನನಗೆ CSE ಬೇಕು ಬಟ್ ನನ್ನ ರ್ಯಾಂಕಿಂಗ್ ಅಷ್ಟಿಲ್ಲ ಅಂತಂದ್ರೆ ಯು ಕ್ಯಾನ್ ಚೆಕ್ ಆಲ್ ದೀಸ್ ಕಾಲೇಜಸ್. ಓಕೆ, ನೋಡಿ ಇಲ್ಲಿ 34,000 ಇಂದ 46,000 ವರೆಗೆ ಇದೆ. ಬಟ್ ಕಾಲೇಜಸ್ ನೋಡ್ಕೊಳ್ಳಿ ಎಲ್ಲೆಲ್ಲಿದೆ ಅಂತ. ಓಕೆನಾ, ಸೊ ಇವೆಲ್ಲ KCET. ಓಕೆ, ಸೊ ನಿಮಗೆ ಹೇಳ್ತಿರೋದು ಎಕ್ಸಾಕ್ಟ್ ರ್ಯಾಂಕಿಂಗ್ ಅಲ್ಲ, ಪ್ರೊಬಾಬಿಲಿಟಿ ಇದರ ಮಧ್ಯೆ ಆಸ್ಪಾಸ್ ಅಲ್ಲಿ ರ್ಯಾಂಕಿಂಗ್ ಬರುತ್ತಪ್ಪ. ಓಕೆನಾ, ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಓಕೆ, ಸೊ 100 ಕಾಲೇಜ್ ಲಿಸ್ಟ್ ಕೊಟ್ಟಿದ್ದೀನಿ, ಒಂದ್ಸತಿ ನೋಡ್ಕೊಳ್ಳಿ. ಓಕೆ, ಈ ಫೈಲ್ ನ ನೀವು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ ಈ PDF ಫೈಲ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆನಾ, ನಿಮ್ಗೆ ಏನಾದ್ರೂ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ಮ ಟೀಮ್ ನೀವು ಕೇಳಿರುವಂತ ಕಂಟೆಂಟ್ ಮೇಲೆ ವರ್ಕ್ ಮಾಡುತ್ತೆ. ಓಕೆನಾ, ಸೊ ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್.